ಏಕಾಂತ ಅದೆಷ್ಟೋ ಶಾಂತ. ನಾವು ಸದಾಕಾಲ ಬೇರೆಯವರೊಂದಿಗೆ ಬೆರೆಯುತ್ತಿದ್ದರೆ ನಮ್ಮನ್ನು ನಾವು ಕಳೆದುಕೊಳ್ಳುತ್ತೇವೆ. ಸ್ನೇಹವೆಂಬ ಹೆಸರಲ್ಲಿ, ಸಾಮಾಜಿಕ ಮಾಧ್ಯಮಗಳ ಹೆಸರಿನಲ್ಲಿ ನಮ್ಮ ಚಿತ್ರಪಟದಲ್ಲಿ ನಮ್ಮ ಮುಖಕ್ಕಿಂತ ಬೇರೆಯವರ ಮುಖಗಳೇ ಹೆಚ್ಚು ಕಾಣಿಸುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರೂ ತಮಗೆ ತಾವೇ ಏಕಾಂತ ಸ್ಥಿತಿಯನ್ನು ಕಲ್ಪಿಸಿಕೊಳ್ಳಲಾರದೆ ಹೋದರೆ ಇಂದಿನ ಆಧುನಿಕ ನಾಗಾಲೋಟದ ಜಗತ್ತಿನಲ್ಲಿ ನಮ್ಮ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ, ಅಶಾಂತಿಯೂ ಕೂಡ ಹೆಚ್ಚಾಗುತ್ತದೆ. ಗೌತಮ ಬುದ್ಧನನ್ನು ಆತನ ಶಿಷ್ಯ ಒಂದು ಪ್ರಶ್ನೆ ಕೇಳಿದ. ಅದೇನೆಂದರೆ, ಸಾಮಾನ್ಯವಾಗಿ ಯಾರಾದರೂ 4 ಜನರ ಮಧ್ಯೆಯೇ ಇರಬೇಕೆಂದುಕೊಳ್ಳುತ್ತಾರೆ, ಏಕೆ? ಇತರರ ಜೊತೆ ಇರಲು ಅಷ್ಟು ಚೆನ್ನಾಗಿರುತ್ತಾ ಎಂದು ಕೇಳಿದ. ಅದಕ್ಕೆ ತಥಾಗತ ಬುದ್ಧನು ತನ್ನ ಜೊತೆ ತಾನು ಇರಲಾರದೆ, ತನ್ನೊಳಗೆ ತಾನು ಆನಂದಿಸಲಾರದೆ ಮಾನಸಿಕವಾಗಿ ಬೇರೆಯವರ ಮೇಲೆ ಅವಲಂಬಿಸಿರುತ್ತಾನೆ. ತನ್ನ ಮನಸ್ಸಾಕ್ಷಿಯ ಜೊತೆ ಸೇರಲಾರದೆ ತಪ್ಪಿಸಿಕೊಳ್ಳುತ್ತಿದ್ದಾನೆ. ನಾವು ತಿಳಿದುಕೊಂಡಿರುವ ವಿಜ್ಞಾನದಿಂದ ಮಾತುಗಾರರಾಗಿಯೇ ಉಳಿದು ಹೋಗುತ್ತೇವೆ. ನಮ್ಮ ಚೇಷ್ಟೆಗಳು ಬಹಳ ಮಟ್ಟಿಗೆ ಯಕ್ಷಿಣಿಕಾರ ಮಾಡುವ ಮ್ಯಾಜಿಕ್ನಂತೆ ಇರುತ್ತದೆ. ನಮ್ಮನ್ನು ನಾವು ನಿರಂತರವಾಗಿ ವಂಚಿಸಿಕೊಳ್ಳುತ್ತಾ ಕಾಲ ತಳ್ಳುತ್ತಿದ್ದೇವೆ. ಎಲ್ಲರಿಗೂ ದೂರವಾಗಿ ಸ್ವಲ್ಪ ಹೊತ್ತು ನಮ್ಮೊಂದಿಗೆ ನಾವು ಕಾಲ ಕಳೆದರೆ ನಮ್ಮ ಅಂತರಾತ್ಮ ನಮ್ಮನ್ನು ನಮಗೆ ಸ್ಪಷ್ಟವಾಗಿ ಕನ್ನಡಿಯಂತೆ ತೋರಿಸುತ್ತದೆ. ಹಾಗಾಗಿಯೇ ಏಕಾಂತವೆಂದರೆ ನಮಗೆ ಭಯ. ಆದರೆ ಅದೇ ನಮ್ಮ ಆತ್ಮ ಪ್ರಕಾಶನಕ್ಕೆ ಮಾರ್ಗ ಎಂದು ವಿವರಿಸಿದ ಬುದ್ಧ. ನಿಜ, ಗೌತಮ ಬುದ್ಧನು ಹೇಳಿದಂತೆ ನಮ್ಮಲ್ಲಿ ನಾವು ಎನ್ನುತ್ತಾ ನಮ್ಮೊಂದಿಗೆ ನಾವು ಕಳೆಯುವುದು ಅತ್ಯುನ್ನತವಾದ ಸ್ಥಿತಿ. ನಮ್ಮ ಜೀವನವನ್ನು ನಾವು ಬದಲಾಯಿಸಿಕೊಳ್ಳುವ ವಿಶೇಷವಾದ ರೀತಿ. ಆತ್ಮ ಪರಿಶೀಲನೆಗೆ ಅತ್ಯುನ್ನತ ಮಾರ್ಗ. ಆಧುನಿಕ ಜೀವನದಲ್ಲಿ ಬಾಹ್ಯ ಪ್ರಪಂಚವನ್ನು ಆಸ್ವಾದಿಸಿದಂತೆ ನಮ್ಮ ಅಂತರಂಗ ಪ್ರಪಂಚವನ್ನು ಆಸ್ವಾದಿಸಲಾರದೆ ಹೋಗುತ್ತಿದ್ದೇವೆ. ಆನಂದವಾಗಿ ಸಾಗಲಾರದೆ ಹೋಗುತ್ತಿದ್ದೇವೆ. ಆತ್ಮ ಪರಿಶೀಲನೆ ಇಲ್ಲದ ಜೀವನ ವ್ಯರ್ಥ ಎನ್ನುತ್ತಾನೆ ಸಾಕ್ರಟಿಸ್. ಮನೋಭಾವಗಳನ್ನು ಪರೀಕ್ಷಿಸಿಕೊಳ್ಳುವುದು, ಆಲೋಚನೆಗಳನ್ನು ವಿಶ್ಲೇಷಿಸುವುದರ ಮೂಲಕ ಅಂತರಂಗ ಸ್ಥಿತಿಯ ಮೇಲೆ ಪೂರ್ತಿ ಅವಗಾಹನೆ ಉಂಟಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ನಮ್ಮೊಂದಿಗೆ ನಾವು ಕಾಲ ಕಳೆದಾಗ ಮಾತ್ರವೇ ಸಾಧ್ಯವಾಗುತ್ತದೆ. ನಮ್ಮ ಸಹಚರರೊಂದಿಗಷ್ಟೇ ಅಲ್ಲ, ಸಾಂಕೇತಿಕ ಉಪಕರಣಗಳೊಂದಿಗೆ ಕೂಡ ಮನಸ್ಸು ಬಿಡುಗಡೆ ಹೊಂದಿದರೆ ಮಾತ್ರವೇ ನಮ್ಮ ಸಹಚರ್ಯ ನಮಗೆ ಸಂಪೂರ್ಣ ಸಾಂತ್ವನ ಕೊಡುತ್ತದೆ. ಯಾರು ತಮ್ಮಲ್ಲಿಯೇ ಶಾಂತಿ ಸುಖಗಳನ್ನು ಅನುಭವಿಸುತ್ತಾರೋ, ಯಾರಿಗೆ ತಮ್ಮಲ್ಲಿಯೇ ಜ್ಞಾನ ಪ್ರಕಾಶ ಉದಯಿಸುತ್ತದೆಯೋ ಅವರು ಅತ್ಯುನ್ನತ ಸ್ಥಿತಿಗೆ ಸೇರುತ್ತಾರೆಂದು ಆ ಯೋಗೀಶ್ವರರು ಹೇಳುತ್ತಾರೆ. ಸದಾ ಎಲ್ಲರೊಂದಿಗೆ ಬೆರೆತು ಇರುವುದೇ ಅಲ್ಲದೆ ಆಗಾಗ ನಮ್ಮ ಅಂತರಂಗದೊಳಕ್ಕೂ ಇಣುಕಿ ನೋಡುತ್ತಿರಬೇಕು. ಏಕಾಂತದಲ್ಲಿ ಮನಸ್ಸು ಅಂತರ್ಮುಖವಾದಾಗ ವಿವೇಕ ಉದಯಿಸುತ್ತದೆ. ಆ ವಿವೇಕದೊಳಗಿಂದ ಸತ್ವ ವಿಕಸನಗೊಳ್ಳುತ್ತದೆ. ಅಲ್ಲ, ಏಕಾಂತ ಬೇರೆ, ಒಂಟಿತನ ಬೇರೆ. ತನಗೆ ತಾನೇ ಇರುವೆನೆಂದು ತಮ್ಮನ್ನೇ ತನಗೆ ಜೊತೆ ಮಾಡಿಕೊಂಡು ಕಳೆಯುವುದೇ ಏಕಾಂತ. ತಮಗೆ ಯಾರೂ ಇಲ್ಲವೆಂದು ದುಃಖ ಪಡುತ್ತಾ ನಮ್ಮಲ್ಲಿ ನಾವೇ ದುಃಖ ಪಡುವುದು ಒಂಟಿತನ. ಏಕಾಂತದಲ್ಲಿ ಮನುಷ್ಯ ಮಾನಸಿಕ ಬಲವನ್ನು ಹೊಂದಿಸಿಕೊಳ್ಳುತ್ತಾನೆ. ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಇತರರಿಗೂ ಪ್ರಸರಿಸಬಲ್ಲವನಾಗುತ್ತಾನೆ. ಆದರೆ ಒಂಟಿತನ ಅವರಿಗೆ ಅವಸರಿಸಿದರೆ ಮಾತ್ರ ಕುಗ್ಗಿ ಹೋಗುತ್ತಾನೆ. ತನ್ನನ್ನು ನಿರ್ವೀರ್ಯರನ್ನಾಗಿ ಮಾಡಿಕೊಂಡು ಬೇರೆಯವರಿಗೂ ವಿಷಾದವನ್ನೇ ವ್ಯಕ್ತಪಡಿಸುತ್ತಾನೆ. ವ್ಯಕ್ತಿತ್ವ ವಿಕಾಸಕ್ಕೆ ಏಕಾಂತ ಬಹಳ ಸಹಾಯವಾಗುತ್ತದೆ. ತನ್ನೊಂದಿಗೆ ತಾನು ಕಳೆದಾಗ ಉಂಟಾಗುವ ಧೈರ್ಯ, ದೃಢತ್ವ ಮತ್ತೆಂದೂ ರೂಪುಗೊಳ್ಳುವುದಿಲ್ಲ. ಆ ಏಕಾಂತ ಸ್ಥಿತಿ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ನಮ್ಮನ್ನು ಶಕ್ತಿವಂತರನ್ನಾಗಿ ಮಾಡುತ್ತದೆ. ಆದರೆ ನಮ್ಮ ದಿನಚರಿಯೇ ಎಷ್ಟೋ ಜನರನ್ನು ಮಾತನಾಡುವುದರಲ್ಲಿ
ಭೇಟಿಯಾಗುವುದರಲ್ಲೇ ಕಳೆದು ಹೋಗುತ್ತದೆ. ನಮ್ಮನ್ನು ನಾವು ಭೇಟಿಯಾಗಲು ಸಮಯ ಸಿಗುತ್ತಿಲ್ಲ ಎಂದು ಅಸಹಾಯಕ ವ್ಯಕ್ತಪಡಿಸುತ್ತೇವೆ ಎಂದು ಹೇಳುತ್ತಾರೆ ತಿಳಿದವರು. ನಮ್ಮಲ್ಲಿ ನಾವು ಕಳೆದರೇನೆ ನಮ್ಮಲ್ಲಿಯ ಕಲಾಹೃದಯ ಪ್ರತಿಭೆ ಹೊರಗೆ ಬರುತ್ತದೆ. ಎಷ್ಟೋ ಜನ ಮಹಾನುಭಾವರು ಏಕಾಂತವೆಂಬ ದೀಪದ ಬೆಳಕಿನಲ್ಲಿ ತಮ್ಮ ಜೀವನದ ನೌಕೆಯನ್ನು ಗೆಲುವಿನ ತೀರದ ಕಡೆಗೆ ನಡೆಸಿದವರೇ. ರವೀಂದ್ರನಾಥ ಠಾಗೂರ್ ಆಗಾಗ ಪದ್ಮಾ ನದಿಯ ಬದಿಯಲ್ಲಿ ಏಕಾಂತವಾಗಿ ವಿಹರಿಸಿ ಹಾಗೆ ಪ್ರಕೃತಿಯನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ತನ್ನ ಸೃಜನಾತ್ಮಕತೆಗೆ ಸಾಣೆ ಹಿಡಿಯುತ್ತಿದ್ದರಂತೆ. ಈ ಆಧುನಿಕ ಕಾಲದಲ್ಲಿ ಎಲ್ಲರನ್ನು ಬಿಟ್ಟು ಅಜ್ಞಾತವಾಗಿ ಕಳೆಯುವುದು ಕಷ್ಟ. ಹಾಗಾಗಿಯೇ ಎಲ್ಲೇ ಇದ್ದರೂ ಎಷ್ಟೇ ಜನರ ನಡುವೆ ಇದ್ದರೂ ಮಾನಸಿಕ ಸಂತೋಷವನ್ನು ಅನುಭವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. 4 ಜನರ ನಡುವೆ ಇದ್ದರೂ ಕೂಡ ಅಂತರಂಗದಲ್ಲಿ ಒಂದು ವಿಶ್ರಾಂತ ಸ್ಥಳವನ್ನು ಏರ್ಪಾಡು ಮಾಡಿಕೊಳ್ಳಬೇಕು. ಅಂತಹ ಮಾನಸಿಕ ಸ್ಥಿತಿ ಹೊಂದಿರುವ ಎಷ್ಟೋ ಜನ ಮಹಾನುಭಾವರು ನಮ್ಮ ನಡುವೆ ಇದ್ದಾರೆ. ಆರಾಧನಾ ಭಾವನೆಯಿಂದ, ಆನಂದೋದ್ರೇಕದಿಂದ ಜಯ ಜಯ ಧ್ವನಿ ಮಾಡುವ ಜನರ ನಡುವೆ ಇದ್ದರೂ ಹಿಮಾಲಯ ಗುಹೆಗಳಲ್ಲಿ ಏಕಾಂತವಾಗಿರುವಂತೆ ಬಹಳ ಪ್ರಶಾಂತತೆಯಿಂದ ಕಳೆಯುತ್ತಿದ್ದರು ಸ್ವಾಮಿ ವಿವೇಕಾನಂದ ಎಂದು ಹೇಳುತ್ತಾರೆ. ಅವರನ್ನು ಪ್ರತ್ಯಕ್ಷವಾಗಿ ಗಮನಿಸಿದ ಸಿಸ್ಟರ್ ಕ್ರಿಸ್ಟಿನ್ ಎನ್ನುವ ವಿದೇಶಿಯ ಆಧ್ಯಾತ್ಮಿಕ ಪಿಪಾಸಿ, ಏಕಾಂತಕ್ಕೆ ಮೌನವು ಜೊತೆಯಾದರೆ ಬಂಗಾರಕ್ಕೆ ಪರಿಮಳ ಹಬ್ಬಿದಂತಿರುತ್ತದೆ. ತುದಿ ಮೊದಲಿಲ್ಲದ ಮಾತುಗಳು ಮನಸ್ಸನ್ನು ನೆಮ್ಮದಿಯಾಗಿರಲು ಬಿಡುವುದಿಲ್ಲ. ಮಾತು ಕೈಗಳದು ವಿರುದ್ಧ ಸಂಬಂಧ. ಒಂದರ ಕೈ ಹೆಚ್ಚಾದರೆ ಮತ್ತೊಂದರ ಕೈ ತಗ್ಗುತ್ತದೆ. ಮನನ ಮಾಡಿಕೊಳ್ಳುವ ಶಕ್ತಿಯೇ ಮೌನ ಎಂದು ಹೇಳುತ್ತಾರೆ ಜಗದ್ಗುರುಗಳಾದ ಶ್ರೀ ಆದಿಶಂಕರಾಚಾರ್ಯರು. ಮೌನವು ನಮ್ಮೊಳಗಿರುವ ಮಾನಸ ಶಕ್ತಿಯನ್ನು, ಮನಃಶಕ್ತಿಯನ್ನು ಇಮ್ಮಡಿಗೊಳಿಸುತ್ತದೆ. ಧನ್ಯವಾದಗಳು.